ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾಷ್ಟಕ್ಕೆ ಚಿಕನ್ ಚಾಪ್ಸ್ ಮಾಡಿ ರೊಟ್ಟಿ ಮಾಡೋದು ತೋರಿಸ್ಕೊಡ್ತೀನಿ. ರೊಟ್ಟಿ ಮಾಡೋದು ತೋರಿಸಲ್ಲ, ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಅದನ್ನ ಇವತ್ತು ತಿಂಡಿಗೆ ರೊಟ್ಟಿ ಮಾಡಿದ್ದೀನಿ. ಅದಕ್ಕೋಸ್ಕರ ಕಾಯಿ, ಕಡಲೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಟೊಮೊಟೊ, ಸ್ವಲ್ಪ ಚಕ್ಕೆ ಲವಂಗ, ಒಂಚೂರು ಕಾಳು ಮೆಣಸು, ಸ್ವಲ್ಪ ಕಡಲೆ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳಿ. ಇದನ್ನ ಚಾಪ್ಸ್ಗೆ ಇದು ಯಾವ ಥರ ಅಂದರೆ ಹಬ್ಬಗಳಲ್ಲಿ ಮನೇಲಿ ಮಾಡ್ತೀವಿ ಗೊತ್ತಾ ಚಾಪ್ಸು, ಆ ಥರ ಇರುತ್ತೆ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ ಫಸ್ಟೇ ನಾನು. ನಿಮಗೆ ಫಸ್ಟೇ ತೋರಿಸ್ತಿದ್ನಲ್ಲ ಆ ಥರ. ಖಾಲಿ ಪಾತ್ರೆಗೆ ಸ್ವಲ್ಪ ಅರಶಿನ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಈಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೆಲ್ಲ ನೀರು, ಕೆಟ್ಟ ನೀರೆಲ್ಲ ಹಿಂಗೋಗಿರುತ್ತೆ. ಆಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವತ್ತು ಫ್ರೈಗೆ ನಾನು ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಏನೂ ಹಾಕ್ತಾಯಿಲ್ಲ, ಎಲ್ಲನೂ ರುಬ್ಬಿ ಮಸಾಲೆ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಯಾವುದೂ ಹಾಕ್ತಾಯಿಲ್ಲ ನೋಡಿ. ಪೇಸ್ಟ್ ರೆಡಿಯಾಗಿದೆ. ನಿಮ್ಗೆ ಹೇಳಿದ್ನಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ, ಕಾಯಿ, ಕಡಲೆ, ಒಂದು ಟೊಮೊಟೊ, ಸ್ವಲ್ಪ ಕಾಳು ಮೆಣಸು, ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ ರುಬ್ಬಿರೋದಿದು ಈ ಪೇಸ್ಟು ನೋಡಿ. ನೀಟಾಗಿ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಸೇಮ್ ಹಬ್ಬಗಳಲ್ಲಿ ಮನೇಲಿ ಮಾಡೋ ಚಾಪ್ಸ್ ಥರ ಬರುತ್ತೆ ಇದು. ಏನು ಇದ್ದಾಗಿರಲ್ಲ, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ, ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇದನ್ನ ಮಾಡಿದ್ರೆ ರೊಟ್ಟಿ ಮತ್ತು ಮುದ್ದೆನ ಮಿಸ್ ಮಾಡದೆ ಮಾಡ್ತೀವಿ. ಬೆಳಗ್ಗೆ ತಿಂಡಿಗೆ ಮಾಡಿದ್ರೆ ರೊಟ್ಟಿ ಮಾಡ್ತೀನಿ, ಇಲ್ಲ ಚಪಾತಿ ಮಾಡ್ತೀನಿ. ನೈಟ್ ಇದ್ದರೆ ಮುದ್ದೆ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ. ನನಗೆ ತುಂಬ ಇಷ್ಟ. ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಇತ್ತು ಮುದ್ದೆ ಇದ್ದು ಕಾಂಬಿನೇಷನ್ನು ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ನೋಡಿ. ಚಿಕನ್ ಮಸಾಲ ಸ್ವಲ್ಪ ಈಗ ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಇದರಲ್ಲಿ ಬಾಡ್ಸೋಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಳ್ಳಿ ನೋಡಿ. ಚಾಕು ನನ್ನ ರೆಗ್ಯುಲರ್ ನಾನ್ ವೆಜ್ ಮಾಡಿದ್ರೆ ಹಾಕ್ತೀನಲ್ಲ ಚಾಕು, ಅದೇ. ಇಲ್ಲಾಂದರೆ ನಮಗಂತೂ ಹೊಟ್ಟೆ ನೋವು ಬರುತ್ತಪ್ಪ. ನಿಮ್ಗೆ ಹೆಂಗೋ ನನಗೆ ಗೊತ್ತಿಲ್ಲ, ನಮಗಂತೂ ಹೊಟ್ಟೆ ನೋವು ಬರುತ್ತೆ, ಡೈಜೆಷನ್ ಆಗೋಲ್ಲ, ಆ ಥರ ಹಿಂಸೆ ಆಗುತ್ತೆ. ನನಗೆ ಕುಡ್ಲಾಕೋದು ಏನೋ ನಮ್ಮ ಮನ್ಸಿಗೆ ಸಮಾಧಾನನೋ ಏನೋ ಗೊತ್ತಿಲ್ಲ, ನಾವಂತೂ ಹಾಕಿ ಮಾಡ್ತೀವಿ. ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ. ಈ ಚಾಪ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಚಾಪ್ಸ್ನ ಟ್ರೈ ಮಾಡಿ ಮನೇಲಿ, ಎಲ್ರಿಗೂ ಇಷ್ಟ ಆಗುತ್ತೆ. ವಯಸ್ಸಾದವ್ರಿಗೂ ಇಷ್ಟ ಆಗುತ್ತೆ, ಯಾಕೆಂದರೆ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ, ಸ್ವಲ್ಪ ಸ್ಪೈಸಿಯಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ. ಇನ್ನು ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಮೈಸೂರಲ್ಲಿ ನೆನ್ನೆ ಮಳೆ ಬರ್ತಿತ್ತು, ಮಳೆಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ. ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಮಾಡ್ಕೊಳ್ತೀನಿ. ದಯವಿಟ್ಟು ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ. ರೊಟ್ಟಿ ಹಾಕಿದ್ದೀನಿ. ರೊಟ್ಟಿಗೆ ನೋಡಿ ಚಿಕನ್ ಚಾಪ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚಿಕನ್ ಚಾಪ್ಸ್ಗೆ ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ ಇಷ್ಟ ಗಂಟ ತಾಳ್ಮೆಯಿಂದ ನೋಡಿದ್ದಕ್ಕೆ. ಅನ್ನಕ್ಕೂ ಚೆನ್ನಾಗಿರುತ್ತೆ ನೋಡಿ. ಅನ್ನಕ್ಕೂ ಎಷ್ಟು ಕಾಂಬಿನೇಷನ್ ಆಗಿದೆ, ನಮ್ಮನೆಯವ್ರಿಗೆ ಇಷ್ಟ. ಥ್ಯಾಂಕ್ ಯು.